ರಿಯಲಿ ಒಂದು ಒಳ್ಳೆ ಮೆಸೇಜ್ ಇತ್ತು. ಸೂಪರ್ ಕಾನ್ಸೆಪ್ಟ್, ತುಂಬಾ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ. ತುಂಬಾ ಚೆನ್ನಾಗಿತ್ತು. ಯಾವಾಗ್ಲೂ ಎಲ್ಲರೂ ಹೇಳ್ತಾರೆ ಚಂದನ್ ಶೆಟ್ಟಿ ಅವರು ಬರೀ ಪಾರ್ಟಿ ಸಾಂಗ್ಸ್ ಈ ತರ ಸಾಂಗ್ಸ್ ಮಾಡ್ತಾರೆ ನ್ಯೂ ಜನರೇಷನ್ಗೆ. ಏನ್ ಇಷ್ಟ ಆಯ್ತು? ಆಕ್ಟಿಂಗ್ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಡೈರೆಕ್ಷನ್ ಚೆನ್ನಾಗಿತ್ತು, ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಆಕ್ಚುಲಿ ಈಗಿನ ಯಂಗ್ ಜನರೇಷನ್ಸ್ ಏನಿದ್ದಾರೆ ಅವ್ರಿಗೆ ಏನು ಆ ಟ್ರೆಂಡಿಗೆ ಸೂಟ್ ಆಗೋ ತರ ತೆಗ್ದಿದ್ದಾರೆ. ಎಲ್ಲರೂ ನೋಡುವಂತ ಮೂವಿ ಇದು, ಸಮಾಜದಲ್ಲಿ ಎಲ್ಲರೂ ನೋಡ್ಬೇಕು. ಮಕ್ಕಳೊಟ್ಟಿಗೆ ಹೋಗಿ ತಂದೆ ತಾಯಿ ಕುತ್ಕೊಂಡು ನೋಡ್ಬೇಕಾದ ಫಿಲ್ಮ್ ಇದು. ನ್ಯೂ ಜನರೇಷನ್ಗೆ ಅದೇ ತರ ಒಳ್ಳೆ ಮೆಸೇಜ್ ಇರುವಂತ ಮೂವಿ ಮಾಡಿದ್ದಾರೆ. ರಿಯಲಿ ವರ್ತ್ ವಾಚಿಂಗ್. ಒಂದು ಈಗಿನ ಹೊಸ ಯುವಕರ ಜನರೇಷನ್ ಇಂಥ ಮೂವಿಯನ್ನು ನೋಡ್ಬೇಕಾದದ್ದು. ಈಗಿನ ಜನರೇಷನ್ಗೆ ಬೇಕಾದಂತ ಫಿಲ್ಮ್ ಅನ್ನು ಮಾಡಿದ್ದಾರೆ. ಟೆಕ್ನಾಲಜಿ ಯೂಸ್ ಮಾಡಿ ಸ್ಟೋರಿ ಹಣೆದಿದ್ದಾರೆ. ಸೂಪರ್ ಆಗಿದೆ, ಸೂಪರ್. ಬಾರಿ ಟಾಪ್ ಆಯ್ತು ಫಸ್ಟ್ ಟೈಮ್. ಫಸ್ಟ್ ಹಾಫ್ ಕೂಡ ತುಂಬಾ ಚೆನ್ನಾಗಿದೆ, ಆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅದು ಒಂದು ಮಕ್ಳಿಗೆ ಒಳ್ಳೆ ಕಂಟೆಂಟ್ ಇದೆ. It's so fantastic. I love it. ಎಸ್ಪೆಷಲಿ ಈಗ ಇರೋ Generation. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡುವಂತ ಮೂವಿ. ಸ್ಟೂಡೆಂಟ್ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮೂವಿ ಲೈಕ್ ಸ್ಟೋರಿ ಚೆನ್ನಾಗಿತ್ತು, ಲೈಕ್ ಟಾಪಿಕ್ ಸೂಪರ್ ಆಗಿತ್ತು, ಬುಲಿಂಗ್ ಟಾಪಿಕ್. ಸೆಕೆಂಡ್ ಹಾಫ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ವಿ. ಮಕ್ಕಳನ್ನು ಎಲ್ಲೆಲ್ಲ ವಿದ್ಯಾಭ್ಯಾಸ ಕಳಿಸಿ ಅವರು ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಹೇಗೆ ನಡೀತದೆ, ಅದನ್ನು ಹೇಗೆ ಬದಲಾಯಿಸಬೇಕು, ಒಳ್ಳೆ ಮೆಸೇಜ್ ಉಂಟು ಇದರಲ್ಲಿ. ನಮ್ ಕಾಲ ತರ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಟ್ರೆಂಡಿಗೆ ಸೂಟ್ ಆಗೋಂಗಿದೆ ಅಂಡ್ ಇಟ್ ಕ್ಯಾರೀಸ್ ಅ ವೆರಿ ಗುಡ್ ಮೆಸೇಜ್. ಪೇರೆಂಟ್ಸ್ ವಿತ್ ದೇರ್ ಕಿಡ್ಸ್ ಅಥವಾ ಚಿಲ್ಡ್ರನ್ ದೇ ಶುಡ್ ವಾಚ್ ದ ಮೂವಿ ಡೆಫಿನೆಟ್ಲಿ. ಸಮಾಜದಲ್ಲಿ ಎಲ್ಲರೂ ನೋಡಬೇಕು. ಇಂಡಿಯಾದಲ್ಲಿ ಇನ್ನೂ ರಿಲೀಸ್ ಆಗಲಿಲ್ಲ, ಇಂಡಿಯಾದಲ್ಲಿ ಎಲ್ಲರೂ ಬಂದು ಈ ಮೂವಿಯನ್ನು ನೋಡಬೇಕು. ಎಂಡಿಂಗ್ ಅಂತೂ ಸೂಪರ್. ಯಾಕಂತ ಹೇಳಿದ್ರೆ ನಿಮ್ಗೆ ಅದನ್ನ ನಾನು ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಚಿತ್ರ ನೋಡಿ ನೀವು ಅನುಭವಿಸಿ, ರಿಯಾಲಿಟಿ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಗೆ ಅಪ್ಪ ಅಮ್ಮಂದಿರು ಹೆಚ್ಚು ಸ್ವಂತ ಸಮಯವನ್ನು ತಮ್ಮ ಮಕ್ಕಳ ಜೊತೆ ಕಳಿಬೇಕು. ಯಾಕೆ ಕಳಿಬೇಕು ಅನ್ನೋದಕ್ಕೆ ಈ ಚಿತ್ರ ಒಂದು ಸಾಕ್ಷಿ. ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಚಂದನ್ ಶೆಟ್ಟಿ ಅವರ ಪರವಾದ ಆ್ಯಕ್ಟಿಂಗನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಬರೀ ಹಾಡುಗಾರ ಅಲ್ಲ, ಅವರ ಒಳಗೊಬ್ಬ ನಟ ಅನ್ನೋ ಒಂದು ಚಿಕ್ಕ ಕ್ರಿಮಿ ಇದೆ. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸ್ಟೂಡೆಂಟ್ಸ್ ಲೈಫಿಗೆ ಒಂದು ಗ್ಯಾಜೆಟ್ ಯಾವ ತರ ವರ್ಕ್ ಆಗುತ್ತೆ, ಇಂಟರ್ನೆಟ್ ಯಾವ ತರ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಚಂದನ್ ಶೆಟ್ಟಿ ಆಕ್ಟಿಂಗ್ ಹೇಗೆ? ಸೂಪರ್ ಒಳ್ಳೆ ಆಕ್ಟಿಂಗ್. ಎಲ್ಲ ಅವರದಂದ್ರೆ ಎಲ್ಲ ಟ್ಯಾಲೆಂಟ್ ಇದರಲ್ಲಿ ತೋರಿಸಿದ್ದಾರೆ. ಚಂದನ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಆಗಿದೆ. ಚಂದನ್ ಶೆಟ್ಟಿ ಒಳ್ಳೆದಾಗಿದೆ ಆಕ್ಟಿಂಗ್. ಸೊ ಚಂದನ್ ಶೆಟ್ಟಿ ಹ್ಯಾಸ್ ಆಕ್ಟೆಡ್ ವೆರಿ ವೆಲ್. ಅವರು ಸಿಂಗಿಂಗ್ ಸೈ, ಆಕ್ಟಿಂಗ್ ಸೈ. ಚಂದನ್ ಶೆಟ್ಟಿ ಫಸ್ಟ್ ಮೂವಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿಯಲ್ಲಿ ಪ್ರಥಮವಾಗಿ ನೋಡ್ತಿರೋದು ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್ ಮೆಸೇಜ್. ನಾವು ಹೇಳಿದ್ರೆ ಅದು ಅರ್ಥ ಆಗಲ್ಲ ಮಕ್ಕಳಿಗೆ. ವೆನ್ ದೇ ಸಿ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ವಾಚ್ ಇಟ್. ವೆರಿ ನೈಸ್ ಮೂವಿ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡುವಂತ ಮೂವಿ. ಸಸ್ಪೆನ್ಸ್ ಇತ್ತು, ಲಾಸ್ಟ್ ಕ್ಲೈಮ್ಯಾಕ್ಸ್ ಮೆಸೇಜಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಲೆವೆಲ್ ಹಿಂಗಿರುತ್ತೆ, ಹೋಗ್ತಾ 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 ಮೇಲೊಟ್ಟೋಗತ್ತೆ. ಚಂದನ್ ಶೆಟ್ಟಿ ಅವ್ರು ನಿಜವಾಗ್ಲೂ ನ್ಯಾಯ ಮಾಡಿದ್ದಾರೆ ಈ ಮೂವಿಗೆ. ಎಲ್ಲರಿಗೂ ಒಳ್ಳೆ ಮೆಸೇಜ್ ಪಾಸ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ 4 ಮಕ್ಕಳದ್ದು ಕೂಡ ಆ ಸ್ಟೂಡೆಂಟ್ಸ್ ರೋಲ್ ಮಾಡಿದಾರಲ್ಲ, ಸೂಪರ್ ಆಕ್ಟಿಂಗ್. ಆಗಿನ 4 ಜನ ಹೊಸಬ್ರು ಅಂತ ಗೊತ್ತಾಗ್ತಾ ಇಲ್ಲ, ಒಳ್ಳೆ ಮಾಡಿದ್ದಾರೆ. ಮತ್ತೆ 4 ನ್ಯೂ ಕಮರ್ಸ್ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ. ಹೇಗಿದೆ ಮೂವಿ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೂವಿ ಬರ್ತಾ ಇರಬೇಕು, ಚಂದನ್ ಶೆಟ್ಟಿ ಬರೋರವರೆಗೂ ಬೇರೆಯವರವ